ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಬೆಳಗಾಯ್ತು ಪ್ರಿಯರೇ, 7 ಗಂಟೆ ಆಯಿತು. ಬನ್ನಿರಿ, ಪ್ರತಿದಿನ ದೇವರ ವಾಕ್ಯ ಧ್ಯಾನಿಸ್ತಿದ್ದೇವಲ್ಲವೇ? ನಿಮ್ಮಲ್ಲಿ ಬಹಳಷ್ಟು ಜನ ನಾವು ಮೇಲ್ ಹೊಂದುತ್ತಿದ್ದೇವೆ, ಆಶೀರ್ವಾದಕರವಾಗಿದೆ ಎಂದು ನೀವು ತಿಳಿಯಪಡಿಸುತ್ತಾ ಇದ್ದೀರಿ. ಅದಕ್ಕಾಗಿ ದೇವರಿಗೆ ಸ್ತುತಿಸುತ್ತೇನೆ. ಆಧ್ಯಾತ್ಮಿಕವಾಗಿ ಎಲ್ಲ ವಿಷಯಗಳಲ್ಲಿ ನಾವು ಬಲ ಹೊಂದುವುದಕ್ಕಾಗಿ ಉದಯ ಕಾಲದಲ್ಲಿ ಅನುದಿನದ ಧ್ಯಾನ ಪ್ರತಿ ದಿವಸ ನಿಮ್ಮೆಲ್ಲರಿಗೋಸ್ಕರ ಅರ್ಲಿ ಮಾರ್ನಿಂಗ್ 7 ನಾವು ಪ್ರಸಾರ ಮಾಡ್ತಿದ್ದೇವೆ. IST ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಪ್ರಕಾರ ನಿಮ್ಮೆಲ್ಲರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಿದ್ದೇವೆ. ನೀವು ಯಾವುದೇ ದೇಶದಲ್ಲಿದ್ರು, ಯಾವುದೇ ಸಮಯ ನಿಮ್ಮದಾಗಿದ್ರು, ಯೇಸುವಿನ ಮಾತುಗಳನ್ನು ಕ್ರಮ ತಪ್ಪದೆ ಲಾಲಿಸಿ ಆತ್ಮೀಕವಾಗಿ ಬಲಗೊಳ್ಳಬೇಕೆಂದು ನಿಮಗೋಸ್ಕರ ಪ್ರಾರ್ಥಿಸ್ತೇವೆ. ಬನ್ನಿ ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಈ ಉದಯ ಕಾಲದಲ್ಲಿ ಮತ್ತೊಂದು ಸಾರಿ ಆಧ್ಯಾತ್ಮಿಕವಾಗಿ ನಾವು ಬಲಗೊಳ್ಳುವಂತೆ ನಮ್ಮೊಂದಿಗೆ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೌದು ಪ್ರಿಯರೇ, ಈ ದಿನಮಾನಗಳಲ್ಲಿ ಎಲ್ಲರೂ ಆರೋಗ್ಯವಾಗಿರಬೇಕು, ಫಿಟ್ ಆಗಿರಬೇಕು ಎಂಬುದಾಗಿ ಆಸೆ ಪಡ್ತಾ ಇರ್ತಾರೆ. ಫಿಟ್ನೆಸ್ ಸೆಂಟರ್ಸ್ಗಳು ಎಲ್ಲಿ ನೋಡಿದ್ರೂ ಓಪನ್ ಆಗ್ತಿವೆ ಮತ್ತು ಏನೇನೋ ಡಯಟ್ಸ್ ಅನ್ನುತ್ತಾ ಇದ್ದಾರೆ. ಅಂದರೆ ಆಹಾರ ವಿಧಾನಗಳನ್ನು ಪ್ರಪೋಸ್ ಮಾಡ್ತಿದ್ದಾರೆ, ಸಜೆಸ್ಟ್ ಮಾಡ್ತಿದ್ದಾರೆ. ಎಷ್ಟೋ ರೀತಿಯಲ್ಲಿ ಮನುಷ್ಯರು ಒಳ್ಳೆ ರೀತಿಯಾಗಿ ಬಲವುಳ್ಳವರಾಗಿರಬೇಕು, ಖಂಡ ಬೆಳೆಸಿಕೊಳ್ಳುವವರಾಗಿರಬೇಕೆಂದು, ಸೂಕ್ಷ್ಮವಾಗಿರಬೇಕೆಂದು, ಹಾಗೆಯೇ ಇಮ್ಯೂನ್ ಸಿಸ್ಟಮ್ ಸ್ಟ್ರಾಂಗ್ ಆಗಿರಬೇಕೆಂದು, ವಿಟಮಿನೈಸ್ಡ್ ಫುಡ್ ತಿನ್ನಬೇಕೆಂದು ಆಶಿಸುತ್ತಾ ನಾನಾ ವಿಧವಾದ ಪ್ರಯತ್ನ ಮಾಡ್ತಿದ್ದಾರೆ. ಒಳ್ಳೆಯದೇ, ನಮ್ಮನ್ನು ದೇವರು ಆರೋಗ್ಯವಂತರನ್ನಾಗಿಯೇ ಮಾಡಿದ್ದಾರೆ. ನಾವೇ ತಿನ್ನಕೂಡದನ್ನು ತಿನ್ನುತ್ತಾ, ಮಾಡಕೂಡದನ್ನು ಮಾಡುತ್ತಾ ಆಧ್ಯಾತ್ಮಿಕವಾಗಿ ನಾವು ಪತನವಾಗಿ ಶಾರೀರಿಕವಾಗಿ ಕೂಡ ಕ್ಷೀಣಿಸಲ್ಪಡ್ತಿದ್ದೇವೆ. ಒಬ್ಬ ವ್ಯಕ್ತಿ ಕರ್ತನು ಕೊಡುವಂತಹ ಕೃಪೆಯ ಮೇರೆಗೆ ಪುಷ್ಟನಾಗಿರುತ್ತಾನೆ. ಕೇವಲ ಶಾರೀರಿಕವಾಗಿ ಮಾತ್ರವಲ್ಲ, ಆತ್ಮೀಕ ವಿಷಯಗಳಲ್ಲಿಯೂ ಕೂಡ ಬಲ ಹೊಂದಿಕೊಂಡಿರ್ತಾನೆ. ಸರಿ, ಲೋಕದಲ್ಲಿ ಬಲಿಷ್ಠರಾಗಿರಬೇಕಾದರೆ ಏನೆಲ್ಲ ಕಸರತ್ತುಗಳು ಮಾಡಬೇಕು, ಏನೆಲ್ಲ ಡಯಟ್ಸ್ ತಿನ್ನಬೇಕೆಂದು ಬಹಳಷ್ಟು ಯೂಟ್ಯೂಬ್ ಚಾನಲ್ಸ್ಗಳಿವೆ, ಬಹಳಷ್ಟು ಮಾರ್ಗಗಳಿವೆ. ಆದರೆ ನಾವು ಈ ರೀತಿ ಪ್ರತಿದಿನ ಅನುದಿನದ ಧ್ಯಾನದಲ್ಲಿ ಆಧ್ಯಾತ್ಮಿಕವಾಗಿ ನಾವು ಹೇಗೆ ಬಲವುಳ್ಳವರಾಗಿರಬೇಕು, ಶೋಧನೆಗಳಿಗೆ ಒಳಗಾಗದಂತೆ ಸೈತಾನನನ್ನು ಎದುರಿಸುತ್ತಾ, ಪರಿಶುದ್ಧರಾಗಿ ಜೀವಿಸುತ್ತಾ, ಶರೀರ ಆಸೆಗಳಿಗೆ ಒಳಗಾಗದಂತೆ ಹೊಂದಿಕೊಂಡ ರಕ್ಷಣೆ ಅಂತ್ಯದವರೆಗೂ ಕಾಪಾಡಿಕೊಳ್ಳಲು ನಾವೇನ್ ಮಾಡಬೇಕು ಎನ್ನುವಂಥದ್ದು ಈ ದಿನ ನಮಗೊಂದು ದೊಡ್ಡ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಬಹಳಷ್ಟು ಜನ ಯವನಸ್ಥರು ಕೇಳ್ತಾರೆ, ನಾವು ರಕ್ಷಿಸಲ್ಪಟ್ಟಿದ್ದೇವೆ, ಜಾರಿ ಬೀಳದಂತೆ ಬಲಿಷ್ಠರಾಗಿರಬೇಕಾದ್ರೆ ಏನ್ ಮಾಡಬೇಕು ಹೇಳಿ, ಹೇಗೆ ಬದುಕಬೇಕು ಹೇಳಿರಿ ಅಂದಾಗ ನಾನು ಹೇಳೋದೇನಿದೆ, ಯೇಸು ಯಾವತ್ತೋ ಹೇಳಿದ್ದಾರೆ ಪರಿಶುದ್ಧ ಸತ್ಯವೇದದಲ್ಲಿ. ಅಂತಹ ಪ್ರಶ್ನೆಗಳಿಗೆ ಉತ್ತರಗಳು ಯಾವತ್ತೋ ಬರೆದಿಡಲಾಗಿವೆ. ಅದಕ್ಕೆ ವಾಕ್ಯವನ್ನು ಓದಿರಿ. ಪರಿಶುದ್ಧನಾದ ಪೌಲನು ಒಬ್ಬ ದೊಡ್ಡ ದೈವ ಸೇವಕನೆಂದು ನಮಗೆ ಗೊತ್ತೇ ಇದೆ. ಅವನು ಸೇವೆ ಮಾಡುವಾಗ ಬಹಳಷ್ಟು ಜನ ಯವನಸ್ಥರು ಉಪಯೋಗವಾದರು. ಪ್ರಿಯರೇ, ಸಾಧಾರಣವಾಗಿ ಒಬ್ಬ ವೃದ್ಧರೊಂದಿಗೆ ಸೇವೆ ಮಾಡಬೇಕಂದ್ಕೊಳ್ತಾರೆ. ಆದರೆ ಆ ಸಮಯದಲ್ಲಿ ಪೌಲನು ಯವನಸ್ಥರನ್ನು ಪ್ರೋತ್ಸಾಹಪಡಿಸುತ್ತಾನೆ. ಈ ಹುಡುಗರಿಗೇನು ಗೊತ್ತು, ಈ ಯವನಸ್ಥರಿಗೇನು ಗೊತ್ತು, ಹೊಸದಾಗಿ ರಕ್ಷಿಸಲ್ಪಟ್ಟವರಿಗೆ ಏನು ಗೊತ್ತು ಎಂಬುದಾಗಿ ತಳ್ಳಿ ಹಾಕದಂತೆ ನಾವು ದೇವರ ಜೊತೆ ಕೆಲಸದವರು ಎಂಬ ಒಂದು ಚಿಕ್ಕ ಪುಸ್ತಕ ನಾನು ಬರೆದಿದ್ದೇನೆ. ಹೆಚ್ಚು ಕಡಿಮೆ 20ರಿಂದ 30 ಮಂದಿ ಪೌಲನ ಸೇವೆಯಲ್ಲಿ ಪಾಲುಗಾರರಾಗಿದ್ದರು. ಅವರಲ್ಲಿ ಬಹಳಷ್ಟು ಜನ ಯವನಸ್ಥರೇ ಆಗಿದ್ರು. ಯವನಸ್ಥರು ಹೇಗೆ ದೇವರಿಗೋಸ್ಕರ ಬದುಕಬೇಕು, ಹೇಗೆ ಆಧ್ಯಾತ್ಮಿಕ ಬಲವನ್ನು ಹೊಂದಿಕೊಂಡವರಾಗಿರಬೇಕು ಎಂಬುದನ್ನು ತಿಮೋತಿಗೆ ಬರೆದ 1ನೇ ಪತ್ರಿಕೆ, 2ನೇ ಪತ್ರಿಕೆ, ತೀತನ ಪತ್ರಿಕೆಯಲ್ಲಿ ಅತ್ಯಂತ ಮುಖ್ಯವಾದ ಅನೇಕ ಪಾಠಗಳನ್ನು, ವಿಷಯಗಳನ್ನು ನಾವು ಕಲಿಯುತ್ತೇವೆ. ಈಗ ತಿಮೋತಿಗೆ ಬರೆದಂತಹ 2ನೇ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನ ಹೇಳುತ್ತೆ. ತಿಮೋತಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನ, ನನ್ನ ಮಗನೇ, ನೀನು ಕ್ರಿಸ್ತ ಯೇಸುವಿನಲ್ಲಿರುವ ಕೃಪೆಯಿಂದ ಬಲ ಹೊಂದಿದವನಾಗು. ಪೌಲನು ತಿಮೋತಿಗೆ ಬರೆಯುತ್ತಾ ಹೇಳ್ತಾನೆ, ನನ್ನ ಮಗನೇ, ಬಲ ಹೊಂದಿದವನಾಗು. ಬಿ ಸ್ಟ್ರಾಂಗ್. ಅಪವಾದಿಯನ್ನು ಎದುರಿಸುವುದಕ್ಕಾಗಿ, ಸೈತಾನನನ್ನು ಎದುರಿಸುವುದಕ್ಕಾಗಿ ಆಧ್ಯಾತ್ಮಿಕವಾಗಿ ಬಲ ಹೊಂದಿದವನಾಗು. ಹೇಗೆ? ಕ್ರಿಸ್ತ ಯೇಸುವಿನಲ್ಲಿರುವ ಕೃಪೆಯಿಂದ ಬಲ ಹೊಂದಿದವನಾಗು. ನಮ್ಮ ಬಲ ನೋಡಿ ಪ್ರಿಯರೇ, ನಾವು ಎಷ್ಟೇ ತಿಂದ್ರೂ, ನಮ್ಮ ಬಲ ಎಷ್ಟೇ ಖಂಡ ಬಂದ್ರೂ, ಎಷ್ಟೇ ತಿಳುವಳಿಕೆ ಜ್ಞಾನ ಇದ್ರೂ ಸೈತಾನನಿಗೆ ಎದುರಿಸಲು ಅವು ಕೆಲಸಕ್ಕೆ ಬರಲ್ಲ.
ಲೋಕ ಜಯಿಸಲು ಅವು ಕೆಲಸಕ್ಕೆ ಬರಲ್ಲ. ನಿಮಗೆ ಎಷ್ಟು ಶಾರೀರಿಕವಾದ ಬಲ ಇರುತ್ತೋ, ಒಂದು ರೀತಿಯಲ್ಲಿ ಹೇಳಬೇಕಾದ್ರೆ ಅಷ್ಟೇ ಹೆಚ್ಚಾಗಿ ಸೈತಾನನಿಗೆ ಒಳಗಾಗ್ತೀರಿ, ಬಲಹೀನರಾಗ್ತೀರಿ. ಅದಕ್ಕೆ ಪೌಲನು ಹೇಳ್ತಾನೆ, ಕೃಪೆಯಿಂದ ಬಲ ಹೊಂದಿದವನಾಗು. ಅಂದರೆ ನಿನ್ನ ಬಲದ ಮೇಲೆ ಆಧಾರಗೊಳ್ಳದೆ ದೇವರ ಬಲದ ಮೇಲೆ ಆಧಾರಗೊಳ್ಳು. ನನ್ನನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು ಎಲ್ಲವನ್ನೂ ಮಾಡುತ್ತೇನೆಂದು ಪೌಲ ಹೇಳ್ತಾನೆ. ನಾನು ಸೈತಾನನನ್ನು ಸ್ವಂತ ಶಕ್ತಿಯೆಂದು ಎದುರಿಸಲಾರೆ, ನನ್ನ ಶರೀರ ಇಚ್ಛೆ ನಾನು ಜಯಿಸಲಾರೆನು, ನನ್ನ ಲೋಕದ ಆಸೆಗಳನ್ನು ಕಂಟ್ರೋಲ್ ಮಾಡಿಕೊಳ್ಳಲಾರೆನು. ಆದರೆ ಯೇಸು ನನ್ನನ್ನು ಬಲಪಡಿಸುವುದಾದರೆ ಅದು ಸಾಧ್ಯ ಎಂದು ಆತನ ಕೃಪೆಗೋಸ್ಕರ ಬೇಡಿಕೊಳ್ಳುತ್ತಾನೆ. ಅದನ್ನು ನಾವು ಕಲಿಯೋದು ಎಷ್ಟೋ ಅಗತ್ಯವಾಗಿದೆ. ಅದಕ್ಕೆ ಮೊಳಕಾಲೂರಿ ಪ್ರಾರ್ಥಿಸಿ ದೇವರ ವಾಕ್ಯ ಧ್ಯಾನಿಸುವುದು ಎಷ್ಟೋ ಅಗತ್ಯವಾಗಿದೆ. ಇನ್ನೊಂದು ಒಳ್ಳೆ ಮಾತು ಹೇಳ್ತಾನೆ 3ನೇ ವಚನದಲ್ಲಿ, ಕ್ರಿಸ್ತ ಯೇಸುವಿನ ಒಳ್ಳೆ ಸೈನಿಕನಂತೆ ನನ್ನೊಂದಿಗೆ ಶ್ರಮೆಯನ್ನು ಅನುಭವಿಸು. ನೀನು ಒಬ್ಬ ಸೈನಿಕನ ಹಾಗೆ ಶ್ರಮೆಯನ್ನು ಅನುಭವಿಸು. ಸೈನಿಕರ ಕುರಿತಾಗಿ ನಾವು ಬಹಳ ದೊಡ್ಡದಾಗಿ ಹೇಳಿಕೊಳ್ತೇವಲ್ಲವೇ? ಆದರೆ ಒಂದು ಸೈನ್ಯದಲ್ಲಿ ಸೇರಿಕೊಳ್ಳಬೇಕಾದ್ರೆ ಆ ವ್ಯಕ್ತಿಗೆ ಎಷ್ಟು ಪರೀಕ್ಷೆಗಳು, ಟೆಸ್ಟ್ಗಳು ಇರ್ತಾವಲ್ಲವೇ? ಎಷ್ಟು ಅವರಿಗೆ ಓಡಿಸ್ತಾರೆ, ಎಷ್ಟು ತೊಂದರೆ ಕೊಡ್ತಾರೆ, ಎಷ್ಟು ಹಿಂಸೆ ಕೊಡ್ತಾರೆ, ಅವೆಲ್ಲ ತಾಳಿಕೊಂಡಾಗಲೇ ಅವನು ಸೆಲೆಕ್ಟ್ ಆಗುತ್ತಾನೆ. ಅಷ್ಟೇ ಅಲ್ಲ, ಒಬ್ಬ ಸೈನಿಕನು ಯುದ್ಧಕ್ಕೆ ಹೋಗುವುದಾದರೆ ಅವನು ಒಳ್ಳೆ ಬೆಡ್ ಇರಬೇಕು, ಒಳ್ಳೆ ಡಯಟ್ ಇರಬೇಕು, ಲಕ್ಸರಿ ಲೈಫ್ ಇರಬೇಕು ಎಂದು ಬಯಸುವವನು ಸೈನ್ಯದಲ್ಲಿ ಇರಲಿಕ್ಕಾಗುತ್ತಾ? ಆ ಸರಹದ್ದಿಗೆ ಹೋಗಿ ಯುದ್ಧ ಮಾಡಬೇಕಾಗುತ್ತೆ. ಯುದ್ಧ ಭೂಮಿಗೆ ಹೋಗಿ ಅಲ್ಲಿ ಪ್ರಾಣ ಅಪಾಯದಲ್ಲಿಟ್ಟು ಹೋರಾಡಬೇಕಾಗುತ್ತೆ, ಗಾಯಪಡಬೇಕಾಗುತ್ತೆ. ಹೋರಾಡ್ತಾನೆ, ಹಿಂತಿರುಗೋದಿಲ್ಲ. ನೋಡಿ, ನಾವು ಯುದ್ಧ ವಾರ್ತೆ ಕೇಳ್ತಾ ಇದ್ದೇವಲ್ಲವೇ? 2 ದೇಶದ ಸೈನಿಕರು ಎಷ್ಟೋ ಜನ ಸಾಯ್ತಿದಾರಂತೆ. ಈ ಒಂದು ಭಯಂಕರವಾಗಿರುವಂತಹ ದಿನಗಳಲ್ಲಿದ್ದೇವೆ. ಒಂದು ಕಾಲದಲ್ಲಿ ಯುದ್ಧ ಅಂದರೆ ಕತ್ತಿ, ಖಡ್ಗ ಉಪಯೋಗ ಮಾಡ್ತಾ ಇದ್ರು. ಕೆಲವೊಮ್ಮೆ ಬಾಂಬ್ಗಳೊಂದಿಗೆ ಹೋಗ್ತಾ ಇದ್ರು. ಈಗ ಹೊಸ ಒಂದು ವಿಧವಾದ ಅಣುಗುಂಡುಗಳನ್ನು, ಅಣುಬಾಂಬ್ಗಳನ್ನು ಉಪಯೋಗಿಸುತ್ತಾ ಇದ್ದಾರೆ. ಎಷ್ಟು ಪ್ರಮಾದ ಉಂಟಾಗ್ತಿದೆ ನೋಡ್ತಿದ್ದೇವೆ. ಆದರೂ ಕೂಡ ನಾನು ಮಿಲಿಟರಿಯಲ್ಲಿ ಇರೋದಿಲ್ಲ ಎಂದು ಬಿಟ್ಟು ಓಡಿ ಹೋಗುವವರಾಗಿರದೆ ಪ್ರಾಣ ಬೇಕಾದರೂ ಕೊಡ್ತಿದ್ದಾರೆ. ಹಾಗಾದರೆ ಒಬ್ಬ ನಿಜವಾದಂತಹ ಯವನಸ್ಥನು, ಒಬ್ಬ ಕ್ರೈಸ್ತನು, ಮುಖ್ಯವಾಗಿ ಯವನಸ್ಥರಲ್ಲಿ ಯಾರಾದರೂ ಈ ವಾಕ್ಯ ಕೇಳ್ತಿದ್ದೀರಾ? ಇನ್ನೂ ನಿದ್ರೆ ಮಾಡ್ತಾ ಇದ್ದೀರೋ? ಎದ್ದೇಳ್ರಿ. ಒಬ್ಬ ಒಳ್ಳೆ ಸೈನಿಕನಂತೆ ನೀವು ಶ್ರಮೆಯನ್ನು ಅನುಭವಿಸಿರಿ, ಶ್ರಮೆಗಳನ್ನು ಕೋರಿಕೊಳ್ಳಿರಿ. ಭಕ್ತಿಯಲ್ಲಿ ನಾವು ಶಕ್ತಿವಂತರಾಗಬೇಕಾದ್ರೆ ನಾವು ಶ್ರಮೆ ಅನುಭವಿಸಬೇಕು. ಶ್ರಮೆಗಳು ಆನೆಯಂತಿವೆ. ಶ್ರಮೆಗಳು ಇಲ್ಲದಿರುವಾಗ ಕ್ರೈಸ್ತರಾದ ನಮ್ಮಲ್ಲಿ ಸಾರ ಇರೋದಿಲ್ಲ. ಯಾಕೆಂದರೆ ಶ್ರಮೆಗಳಲ್ಲಿ ನಾವು ಕಲಿಯುವಂತಹ ಅನುಭವ ಪಾಠಗಳು, ಶ್ರಮೆಗಳಿಂದುಂಟಾಗುವ ಆತ್ಮೀಕ ಬಲ ಸುಖದಲ್ಲಿ ನಮಗೆ ದೊರಕೋದಿಲ್ಲ. ಸುಖಪಡುತ್ತಿರುವಾಗ ಒಬ್ಬ ವ್ಯಕ್ತಿ ಏನೂ ಕಲಿಯೋದಿಲ್ಲ. ಶ್ರಮೆಗಳಲ್ಲಿ ಅನೇಕ ವಿಷಯಗಳನ್ನು ಕಲಿಯಬಹುದು. ನಾವು ಶ್ರಮೆಗಳನ್ನು ಹಾದು ಹೋಗುತ್ತಿರುವಾಗ ನಮ್ಮ ಒಂದು ಇಮ್ಯೂನ್ ಸಿಸ್ಟಮ್ ಸ್ಟ್ರಾಂಗ್ ಆಗುವಂತೆ ನಾವು ಹೆಚ್ಚು ಬಲ ಹೊಂದಿಕೊಳ್ತೇವೆ, ದೇವರ ಮೇಲೆಯೇ ಹೆಚ್ಚು ಆಧಾರಗೊಳ್ತೇವೆ. ಹಾಗಾಗಿ ಭಕ್ತಿಯಲ್ಲಿ ವೃದ್ಧಿ ಹೊಂದಬೇಕೆನ್ನುವವರಿಗೆ ಶ್ರಮೆಗಳಿರಬೇಕು. ಶ್ರಮೆಗಳನ್ನು ಕೋರಿಕೊಳ್ಬೇಕು, ಶ್ರಮೆಗಳನ್ನು ಸಹಿಸಿಕೊಳ್ಬೇಕು. ಶ್ರಮೆಗಳಲ್ಲಿ ಕರ್ತನ ಮೇಲೆ ಆಧಾರಗೊಳ್ಳುವುದನ್ನು ಕಲಿಯಬೇಕು. ಸುಮ್ಮನೆ ಬರೀ ಮಾತಿಗೆ ನಾನು ಭಕ್ತಿವಂತನಾಗುತ್ತೇನೆ ಅಂದರೆ ನಡೆಯೋದಿಲ್ವಲ್ಲ? ನೋಡಿರಿ, ಶಾರೀರಿಕವಾಗಿ ಒಬ್ಬನ ಖಂಡ ಚೆನ್ನಾಗಿ ಬೆಳೆಯಬೇಕಾದ್ರೆ ಅವನು ಎಷ್ಟು ಕಷ್ಟಪಡ್ತಾನೆ ನೋಡಿ. ಜಿಮ್ಗೆ ಹೋಗಿ ಹೇಗೆ ಬೆವರು ಸುರಿಸುತ್ತಾನೆ ನೋಡಿ, ಹೇಗೆ ತನ್ನನ್ನು ತಾನು ಶ್ರಮೆಪಡಿಸಿಕೊಳ್ತಾನೆ ನೋಡಿ. ಅದು ಶರೀರ ಸಂಬಂಧವಾದ ಬಲ ಹೊಂದುವುದಕ್ಕೋಸ್ಕರ. ನಾವಾದರೂ ಕ್ರಿಸ್ತನ ಸೈನಿಕರಾಗಿದ್ದು ಕರ್ತನಿಗೋಸ್ಕರ ಶೋಧನೆ ಜಯಿಸುವುದಕ್ಕೋಸ್ಕರ, ಸೈತಾನನನ್ನು ಎದುರಿಸುವುದಕ್ಕೋಸ್ಕರ ಶ್ರಮೆಗಳನ್ನು ಕೋರಿಕೊಳ್ಳಬೇಕು. ಶ್ರಮೆಗಳಲ್ಲಿ ನಾವು ಹೋರಾಡುವುದನ್ನು ಕಲಿಯಬೇಕು. ಶ್ರಮೆಗಳಲ್ಲಿಯೇ ನಾವು ಕರ್ತನ ನಿಕಟತೆಗೆ ಬರ್ತೇವೆ ಎಂಬ ಸಂಗತಿ ಮರೆಯಬೇಡಿರಿ. ಶ್ರಮೆಗಳಲ್ಲಿಯೇ ಪೂರ್ತಿ ದೇವರ ಮೇಲೆ ಡಿಪೆಂಡ್ ಆಗ್ತೇವೆ, ದೇವರ ಮೇಲೆ ಆಧಾರಗೊಳ್ತೇವೆ. ಒಬ್ಬ ವ್ಯಕ್ತಿ ಪರಿಪೂರ್ಣನಾಗಬೇಕಾದರೆ ಬೈಬಲ್ನಲ್ಲಿ ಶ್ರಮೆಯ ಮೂಲಕವೇ ಯೋಸೇಫನನ್ನು ದೇವರು ಪರಿಶುದ್ಧಗೊಳಿಸುತ್ತಾರೆ, ಮೋಶೆಯನ್ನು ಪರಿಶುದ್ಧಗೊಳಿಸುತ್ತಾರೆ. ಪೌಲನಂತಹ ದೈವಸೇವಕನು ದೊಡ್ಡ ದೈವಸೇವಕನಾಗಲು ಕಾರಣ ಶ್ರಮೆಯ ಮುಖಾಂತರ ಕ್ರಿಸ್ತನ ಸಾರೂಪ್ಯಕ್ಕೆ ಅವನು ಮಾರ್ಪಡ್ತಾನೆ. 3ನೇದಾಗಿ, ಹಾಗೆಯೇ ಯುದ್ಧಕ್ಕೆ ಹೋಗುವ ಸೈನಿಕನು ಲೋಕ ವ್ಯವಹಾರದಲ್ಲಿ ಸಿಕ್ಕಿಕೊಳ್ಳದೆ ತನ್ನನ್ನು ಸೇರಿಸಿಕೊಂಡವನನ್ನು ಮೆಚ್ಚಿಸುವುದಕ್ಕೆ ಪ್ರಯಾಸ ಪಡುತ್ತಾನಲ್ಲವೇ? ಆಧ್ಯಾತ್ಮಿಕವಾಗಿ ಬಲ ಹೊಂದಬೇಕೆಂದಿರುವವನು, ದೇವರಿಗೋಸ್ಕರ ಜೀವಿಸಬೇಕೆಂದಿರುವವನು ಈ ಜೀವನ ವ್ಯವಹಾರದಲ್ಲಿ ಸಿಕ್ಕಾಕೊಳ್ಳಬಾರದು.
ಇಹಲೋಕ ಸಂಬಂಧವಾದ ವ್ಯವಹಾರಗಳು, ಈ ಲೋಕ ಸಂಬಂಧವಾದ ಪದ್ಧತಿಗಳು, ಈ ಲೋಕ ಸಂಬಂಧವಾದ ಅನುಭವಗಳು, ಆನಂದಗಳು ಕೋರಿಕೊಳ್ಳುವವನು ದೇವರಿಗೋಸ್ಕರ ಜೀವಿಸಲಾರನು. ಇದು ಅಲ್ಪ ಕಾಲ ಪಾಪ ಭೋಗಾಗಿದೆ ಎಂದು ದೇವರ ವಾಕ್ಯ ಹೇಳುತ್ತದೆ. ಅದಕ್ಕೆ ನೀವು ನಿಜವಾದ ಕ್ರೈಸ್ತನಾಗಿ ಆಧ್ಯಾತ್ಮಿಕವಾಗಿ ಬಲಗೊಳ್ಳಬೇಕಾದರೆ ಇಹಲೋಕ ಸಂಬಂಧವಾದ ವ್ಯವಹಾರಗಳಲ್ಲಿ ಸಿಕ್ಕಾಕೊಳ್ಳಬಾರದು. ಅನವಶ್ಯಕವಾಗಿ ನಾವು ಇತರರಿಗೆ ಮಾತು ಕೊಟ್ಟು ಆ ಮಾತು ನೆರವೇರಿಸಲು ತಪ್ಪು ಮಾಡುವುದಕ್ಕಾಗಿ, ಇಲ್ಲವೇ ಏನನ್ನೋ ಆಸೆ ಪಟ್ಟು ಅದರಲ್ಲಿ ಸಿಕ್ಕಾಕೊಂಡು ಹೊರಬರಲಾರದ ಸ್ಥಿತಿಗೆ ಒಳಗಾಗಬಾರ್ದು. ವಿಶೇಷವಾಗಿ ದುಡ್ಡಿನ ವಿಷಯದಲ್ಲಿ, ಸಾಲ ಮಾಡುವ ವಿಷಯದಲ್ಲಾಗಿರಬಹುದು. ಯಾರಿಗೋ ಏನೇನೋ ಇದೆ ಎಂದು ನೋಡಿ ಅವರ ಹಾಗೆ ಇರಬೇಕೆಂದು ಆಶಿಸಿ ಏನೋ ಸಿಗುತ್ತೆ ಅಂದುಕೊಂಡು ಅದರೊಳಗಡೆ ಸಿಕ್ಕಾಕೊಂಡು ಈಗ ಹೊರಗೆ ಬರಲಾರದ ಪರಿಸ್ಥಿತಿಗೆ ಒಳಗಾದಾಗ ಕರ್ತನಿಗೆ ಸ್ವೇಚ್ಛೆಯಿಂದ ಹೇಗೆ ಸೇವಿಸಲಿಕ್ಕಾಗುತ್ತೆ? ಯಾರೇ ಆಗಲಿ ದೇವರಿಗೂ ಮನುಷ್ಯನಿಗೂ ದಾಸನಾಗಿರಲಾರನು, ಯೇಸುವಿಗೂ ಹಣಕ್ಕೂ ದಾಸನಾಗಿರಲಾರನು ಎಂದು ವಾಕ್ಯ ಹೇಳುತ್ತೆ. ಈ ಲೋಕ ಯಜಮಾನನಿಗೆ ನೀವು ದಾಸನಾಗಿರುವಾಗ ಪರಮ ಯಜಮಾನನಿಗೆ ನೀವು ಹೇಗೆ ಸಂತೋಷಪಡಿಸಲಿಕ್ಕಾಗುತ್ತೆ? ಅದಕ್ಕೆ ನೀವು ಯಾರಿಗೇ ಆಗಲಿ ನಿಮ್ಮಷ್ಟಕ್ಕೆ ನೀವು ಏನನ್ನೋಣ ಒಳಪಡಿಸಿಕೊಳ್ಳಬಾರದು, ಕಮಿಟ್ ಆಗಬಾರದು. ದೇವರ ಪ್ರಣಾಳಿಕೆಗೆ ಕಮಿಟ್ ಆಗ್ತೇನೆ ಎಂದು ಹೇಳಬೇಕು. ಮೊದಲು ದೇವರು, ಉಳಿದಿದ್ದೆಲ್ಲ ನಂತರ ಅನ್ನಬೇಕು. ಈ ಲೋಕ ಸಂಬಂಧವಾದ ವ್ಯವಹಾರಗಳಲ್ಲಿ ಸಿಕ್ಕಿಕೊಳ್ಳಬಾರದು. ಮತ್ತೊಂದು ಪಾಯಿಂಟ್ ಇದೆ ನೋಡಿ ಅಲ್ಲಿ, ಏನೆಂದರೆ ನಾನು ಅವರಿಗೋಸ್ಕರ ಸಮಸ್ತವನ್ನು ಸಹಿಸಿಕೊಳ್ಳುವೆನು. ತಾಳ್ಮೆ ಉಳ್ಳವರಾಗಿರಬೇಕು. ಭಕ್ತಿಯಲ್ಲಿ ಬೆಳೆಯುವುದಕ್ಕೆ ಗುರುತೇ ತಾಳ್ಮೆಯಾಗಿದೆ ಪ್ರಿಯರೇ. ಭಕ್ತಿಯಲ್ಲಿ ನಿಮಗೆ ಶಕ್ತಿ ಬಂದಿದೆ, ಭಕ್ತಿಯಲ್ಲಿ ನೀವು ಪರಿಪೂರ್ಣರಾಗ್ತಾ ಇದ್ದೀರಿ ಎನ್ನುವುದಾದರೆ ಅದಕ್ಕೆ ಗುರುತು ತಾಳ್ಮೆಯಾಗಿದೆ. ತಾಳ್ಮೆ ಅಂದರೆ ನಿಮ್ಮನ್ನು ನಿಂದಿಸಿದವರನ್ನು ನಿಂದಿಸಲಾರದೆ, ಶ್ರಮೆಗಳಲ್ಲಿ ನೀವು ಸಹಿಸಿಕೊಳ್ಳುತ್ತಾ, ನಿಮ್ಮನ್ನು ಬಾಧೆಪಡಿಸುವವರನ್ನು ಬಾಧೆಪಡಿಸದಂತೆ, ಶೋಧನೆ ಸಮಯದಲ್ಲಿ ಕರ್ತನು ನಿಮಗೆ ಬಿಡಿಸುತ್ತಾರೆ ಎಂಬ ಸಹನೆ ತಾಳ್ಮೆಯಿಂದ ಕಾದುಕೊಂಡಿರೋದು ಬಹಳ ಪ್ರಾಮುಖ್ಯವಾಗಿದೆ. ಅವಸರದ ಕ್ರೈಸ್ತತ್ವ ಈ ದಿನ ಬಹಳ ಹೆಚ್ಚಾಗಿದೆ ಪ್ರಿಯರೇ. ತಾಳಿಕೊಂಡು ಕಾದುಕೊಂಡಿರುವ ಕ್ರೈಸ್ತತ್ವ ಕಡಿಮೆಯಾಗ್ತಿದೆ. ತಕ್ಕ ಸಮಯದಲ್ಲಿ ಆತನು ನಿಮ್ಮನ್ನು ಹೆಚ್ಚಿಸುವ ಹಾಗೆ ಆತನ ತ್ರಾಣವುಳ್ಳ ಹಸ್ತದ ಕೆಳಗೆ ತಗ್ಗಿಸಿಕೊಳ್ಳಿರಿ. ಎಷ್ಟು ಹೆಚ್ಚು ಮೇಲೆ ಕಾರುತ್ತಾನೋ ಅಷ್ಟೇ ಹೆಚ್ಚು ಕೆಳಗೆ ಬೀಳುತ್ತಾನೆ ಎಂದು ಹೇಳಲಾಗಿದೆ ಅಲ್ಲವೇ? ನಾವು ಕಾಲಕ್ಕೆ ಮುಂಚಿತವಾಗಿ ನಮ್ಮನ್ನು ನಾವೇ ಹೆಚ್ಚಿಸಿಕೊಳ್ಳುವ ಪ್ರಯತ್ನ ಮಾಡಬಾರದು. ಹಾಗೆ ಮಾಡಿದ್ರೆ ಆತ್ಮಿಕ ಪರಿಪಕ್ವತೆಗೆ ಹೋಗೋದಿಲ್ಲ. ತಾಳ್ಮೆಯೊಂದಿಗೆ ನಾವು ಆತನ ಸಮಯಕ್ಕಾಗಿ ಆಶೀರ್ವಾದಕ್ಕಾಗಿ ಕಾದಿರಬೇಕು. ಯೋಬನ ತಾಳ್ಮೆ ನೋಡಿರಿ, ಇಲ್ಲವೇ ಯೋಬನ ಸಹನೆ ನಿಮ್ಮೆಲ್ಲರಿಗೆ ಗೊತ್ತೇ ಇದೆಯಲ್ಲವೇ? ಅವನ ಶ್ರಮೆಯಲ್ಲಿ ಅವನು ಪರಿಪೂರ್ಣನಾಗುತ್ತಾನೆ. ಒಬ್ಬ ಶ್ರೇಷ್ಠ ಭಕ್ತನಾಗಿದ್ದನು ಯೋಬನು, ಆದರೆ ಮತ್ತಷ್ಟು ಶ್ರೇಷ್ಠನಾಗುತ್ತಾನೆ ಆ ಶ್ರಮೆಗಳನ್ನು ಹಾದು ಹೋಗುವಾಗ, ಆ ಹೋರಾಟ ಹಾದು ಹೋಗುತ್ತಿರುವಾಗ. ಕರ್ತನು ನನ್ನನ್ನು ಶೋಧಿಸಿದ ನಂತರ ಸುವರ್ಣದ ಹಾಗೆ ನಾನು ಹೊರಬಂದೆನು ಎಂದು ಹೇಳುತ್ತಾನೆ. ನಮ್ಮ ಜೀವಿತದಲ್ಲಿ ಆಧ್ಯಾತ್ಮಿಕವಾಗಿ ಬಲಗೊಳ್ಳಬೇಕಾದರೆ ನಾವು ದೇವರ ಮೇಲೆ ಆಧಾರಗೊಳ್ಳಬೇಕು. ಶ್ರಮೆಗಳಲ್ಲಿ ಕರ್ತನನ್ನೇ ದೃಷ್ಟಿಸುತ್ತಾ ಕರ್ತನನ್ನೇ ಕೋರಿಕೊಳ್ಳಬೇಕು. ಈ ಲೋಕ ಸಂಬಂಧವಾದ ಜೀವನ ಸಂಬಂಧವಾದ ವ್ಯವಹಾರಗಳಲ್ಲಿ ಸಿಕ್ಕಾಕೊಳ್ಳಬಾರದು. ಲೋಕದವುಗಳ ಮೇಲೆ ಆಧಾರಗೊಂಡಿರಬಾರದು. ಲೋಕದವುಗಳಿಗಾಗಿ ತವಕಿಸಬಾರದು. ನಂತರ ತಾಳ್ಮೆ ಸಹನೆಯಿಂದ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾರೆ ಎಂದು ನಂಬಬೇಕು. ಕೆಲವರು ಪ್ರಾರ್ಥಿಸ್ತಾರೆ, ತಕ್ಷಣವೇ ಉತ್ತರ ಸಿಗಲಿಲ್ಲ ಎಂದು ದೇವರಿಗೆ ತಿರುಗಿ ಬಿದ್ದು ಅಪನಂಬಿಕೆ ತೋರಿಸ್ತಾರೆ. ನೀವು ಬೇಡಿಕೊಂಡದನ್ನು ದೇವರು ಕೊಡುವವರೆಗೂ ಕಾದುಕೊಂಡಿರಿ. ತಾಳ್ಮೆಯಿಂದ ಕಾದು ಎದುರು ನೋಡಿ. ದೇವರು ಮಾತು ಕೊಟ್ಟರೆ ಅದನ್ನು ನೆರವೇರಿಸ್ತಾರೆ. ದೇವರು ಪಕ್ಷಪಾತನಲ್ಲ. ಭಕ್ತಿಯಲ್ಲಿ ಬೆಳೆಯುವಂಥದ್ದು ಸುಮ್ಮನೆ ಬರೀ ಬಾಯಿ ಮಾತಿನಿಂದ ನಡೆಯುವಂಥದ್ದಲ್ಲ, ಅದೊಂದು ಸಾಧನೆಯಾಗಿದೆ. ಒಂದೇ ದಿನದಲ್ಲಿ ಯಾರಾದರೂ ಫಿಟ್ ಆಗುತ್ತಾರೋ, ಒಂದೇ ದಿನದಲ್ಲಿ ಖಂಡ ಬೆಳೆಯುತ್ತವೆಯೋ? ಹಿ ಹ್ಯಾಸ್ ಟು ಗೋ ಥ್ರೂ ಸಮ್ ಸಿಚುವೇಶನ್ಸ್. ಡಯಟ್ ಕಂಟ್ರೋಲ್ ಮಾಡಬೇಕು, ಪ್ರತಿದಿನ ಸ್ವಲ್ಪ ವ್ಯಾಯಾಮ ಮಾಡಬೇಕು, ಕಷ್ಟಪಡಬೇಕು. ಹಾಗೆಯೇ ಆಧ್ಯಾತ್ಮಿಕವಾಗಿ ನಾವು ಪರಿಪಕ್ವತೆಗೆ ಹೋಗಬೇಕಾದರೆ, ಬಲಿಷ್ಠರಾಗಿರಬೇಕಾದರೆ, ಸೈತಾನನನ್ನು ಎದುರಿಸುವವರಾಗಿರಬೇಕಾದರೆ, ಲೋಕಕ್ಕೆ ದೇವರ ಶಕ್ತಿ ನಿರೂಪಿಸುವಂಥವರಾಗಿರಬೇಕಾದರೆ, ದೇವರ ಕೃಪೆಯ ಮೇಲೆ ಆಧಾರಗೊಳ್ಳುತ್ತಾ, ದೇವರಿಗೋಸ್ಕರ ಹೋರಾಡುತ್ತಾ, ಶ್ರಮೆಗಳು ಭಾಗ್ಯವೆಂದು ಎಣಿಸುತ್ತಾ, ತಾಳ್ಮೆಯಿಂದ ಶ್ರಮೆಗಳನ್ನು ಅನುಭವಿಸುತ್ತಾ, ಶ್ರಮೆಗಳನ್ನು ಎದುರಿಸುತ್ತಾ
ಲೋಕದ ಆಸೆಗಳಿಗೆ, ಲೋಕದ ಕೋರಿಕೆಗಳಿಗೆ ನಾವು ಒಳಗಾಗದಂತೆ ದೇವರು ನಮ್ಮನ್ನು ಹೆಚ್ಚಿಸುವವರೆಗೂ ತಾಳ್ಮೆಯಿಂದ ಕಾದುಕೊಂಡಿರುವಾಗ ಸ್ಪಿರಿಚುವಲ್ ಜೈಂಟ್ಸ್ಗಳಾಗಿ, ಆತ್ಮೀಕ ವೀರರಾಗಿ ನಾವು ಮಾರ್ಪಡ್ತೇವೆ. ದೇವರು ನಮ್ಮೆಲ್ಲರ ವಿಷಯದಲ್ಲಿ ನಾವು ಆಧ್ಯಾತ್ಮಿಕ ವೀರರು, ಶೂರರು ಆಗಿದ್ದು ಕರ್ತನ ಸಾಕ್ಷಿಗಳಾಗಿರಬೇಕೆಂದು ಬಯಸುತ್ತಿದ್ದಾರೆ. ತಲೆಬಾಗಿಸಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಕ್ರಿಸ್ತನಿಗೋಸ್ಕರ ಬಲವಾದ ಸಾಕ್ಷಿಗಳಾಗಿರಬೇಕೆಂದು ಆಶಿಸುತ್ತಿದ್ದೇವೆ, ಆದರೆ ಬಲಹೀನರಾಗಿಯೇ ಹೋಗ್ತಿದ್ದೇವಲ್ಲವೇ? ರಕ್ಷಿಸಲ್ಪಟ್ಟಿದ್ದೇವೆ, ಆದರೆ ಪಾಪ ಜಯಿಸಲಾರದೆ ಹೋಗ್ತಿದ್ದೇವಲ್ಲವೇ? ಯೇಸುವನ್ನು ಹಿಂಬಾಲಿಸಿದರೂ ಲೋಕದ ಆಕರ್ಷಣೆಗೆ ಒಳಗಾಗಿ ಹೋಗ್ತಿದ್ದೇವಲ್ಲವೇ ಎಂದು ಈ ದಿನ ಯಾರ್ಯಾರು ತಮ್ಮ ಬಲಹೀನತೆ ನಿಮ್ಮ ಮುಂದೆ ಹೇಳ್ಕೊಳ್ತಿದ್ದಾರೋ ಅಂಥವರನ್ನು ನಿಮ್ಮ ಆತ್ಮದಿಂದ ಅಭಿಷೇಕಿಸಿರಿ. ನಿಮ್ಮ ಕೃಪೆಯಲ್ಲಿ ನಾವು ಬಲಿಷ್ಠರಾಗುವಂತೆ, ಒಳ್ಳೆ ಸೈನಿಕನಂತೆ ಶೋಧನೆಗಳಲ್ಲಿ, ಹೋರಾಟಗಳಲ್ಲಿ ನಿಂತು ಹೋರಾಡುವುದಕ್ಕೆ, ಲೋಕದ ಆಕರ್ಷಣೆಗಳಿಗೆ ಒಳಗಾಗದೆ ತಕ್ಕ ಸಮಯದಲ್ಲಿ ಪ್ರತಿಫಲ ಕೊಡುವ ಕರ್ತನಿದ್ದಾರೆ ಎಂಬುದಾಗಿ ನಂಬಿ ತಾಳ್ಮೆಯಿಂದ ಕಾದುಕೊಂಡಿರಲು ನಮ್ಮೆಲ್ಲರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾದ ಕ್ರಿಸ್ತನ ಕೃಪೆಯೂ, ಆದರಣೆ ಕರ್ತನಾದ ಪರಿಶುದ್ಧಾತ್ಮನ ಸಹವಾಸವು ಈ ಅನುದಿನದ ಧ್ಯಾನದಲ್ಲಿ ಐಕ್ಯವಾಗಿರುವ ನಮ್ಮೆಲ್ಲರ ಸಂಗಡ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಿಮ್ಮ ಹೆಸರು, ಊರು ಕಾಮೆಂಟ್ ಸೆಕ್ಷನ್ನಲ್ಲಿ ಬಂದು ಟೈಪ್ ಮಾಡಿರಿ. ಕರ್ತನ ಚಿತ್ತವಿರುವುದಾದರೆ ನಾಳೆ ಅನುದಿನದ ಧ್ಯಾನದಲ್ಲಿ ಇದೇ ಸಮಯದಲ್ಲಿ, ಅಂದರೆ ಬೆಳಗ್ಗೆ 7 ಗಂಟೆಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.